ವೀರು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಯೋಚನೆ ಮಾಡೋದ್ರಲ್ಲೇ ನಾವು ಬದುಕನ್ನ ಸಂಬಂಧಗಳನ್ನ ಮರ್ತು ಹೋಗ್ತೀವಿ. ಆದ್ರೆ ಸಮಯ ಯಾರಿಗೂ ಕಾಯಲ್ಲ. ದಿನಗಳೇ ಕಳೆದು ಹೋಯ್ತು, ವರ್ಷಗಳು ಮುಗಿದು ಹೋಯ್ತು. ಆ ಸಮಯದಲ್ಲಿ ನಾನು ನನ್ನ ಕೋಪ ಬಿಟ್ಟು ಬಂದಿದ್ರೆ ಎಲ್ಲ ಸರಿಯಾಗ್ತಿತ್ತೋ ಏನೋ. ಆದ್ರೆ ಅದು ಹಾಗಾಗ್ಲಿಲ್ಲ. ಎಲ್ಲದಕ್ಕೂ ಕಾಲ ಕೂಡ ಬರಬೇಕು ಅಂತಾರೆ. ವಿಧಿ ಇವತ್ತು ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ತಿದೆ. ಮಗಳು ದೂರ ಆದ್ಲಲ್ಲ ಅನ್ನೋ ನೋವನ್ನ ಇಷ್ಟು ವರ್ಷ ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಆದ್ರೆ ಅದನ್ನು ದೂರ ಮಾಡೋದಕ್ಕೆ ಮೊಮ್ಮಗಳ ಹತ್ರ ಬಂದಿದ್ದಾಳೆ. ಈ ದೇಹ ಮಣ್ಣಾಗೋಷ್ಟರಲ್ಲಿ ನನ್ನ ಮೊಮ್ಮಗಳನ್ನ ನೋಡಬೇಕು ಅನ್ನೋ ಆಸೆ ಇತ್ತು. ಆ ಆಸೆ ಇವತ್ತು ಈಡೇರಿತು. ಅವಳನ್ನು ನೋಡಿದ ಕ್ಷಣನೇ ನಾನು ಎಲ್ಲ ಮರ್ತು ಬಿಟ್ಟೆ. ನಾವು ಈ ಊರಿಗೆ ಬಂದಿದ್ದೆ ನಿಮಗೆ ನಿಮ್ಮ ಮೊಮ್ಮಗಳನ್ನ ತೋರ್ಸಕ್ಕೆ ಅಂತ. ನಿಮ್ಮನ್ನು ನೋಡಿ ಅವಳು ತುಂಬ ಸಂತೋಷ ಪಟ್ಟಿರ್ತಾಳೆ. ಈ ಊರಿಗೆ ಉತ್ಸವಕ್ಕೆ ಈ ಮನೆಗೆ ಕರ್ಕೊಂಬರೋದು ನನ್ನ ಕರ್ತವ್ಯ ಆಯಿತು. ವೀರು, ಮಗಳನ್ನ ಚೆನ್ನಾಗಿ ಬೆಳೆಸಿದೀಯಾ? ಮೇಡಮ್, ಏನಾಯ್ತು? ಯಾಕೆ ಹೀಗೆ ಕರ್ಕೊಂಡ್ಬರ್ತಿದ್ದೀರಾ? ಸುಬ್ಬು, ನಾವು ಬಂದಿರೋದು ಸಾಲಿಗ್ರಾಮಕ್ಕೆ ತಾನೆ? ನಾವು ಬಂದಿರೋದು ಸಾಲಿಗ್ರಾಮಕ್ಕೆ ತಾನೆ? ಹೌದು, ಸಾಲಿಗ್ರಾಮಕ್ಕೆ. ಈಗ ನಾನು ಹೋಗಿ ಮಾತಾಡ್ಸ್ಕೊಂಡ್ ಬಂದಿದ್ದು ನಮ್ಮ ಅಜ್ಜಿನೇ ತಾನೆ? 100% ತಿಮ್ಮಜ್ಜಿ ಅವರೇ. ಸುಬ್ಬು, ನೀನು ಓದಿದ್ಯಾ, ನಾನು ಓದಿದ್ದೀನಿ. ನಿನ್ಗೂ ತಿಳುವಳಿಕೆ ಇದೆ, ನನಗೂ ತಿಳುವಳಿಕೆ ಇದೆ. ಎಷ್ಟೋ ಜನ ಅಜ್ಜ ಅಜ್ಜಿಯನ್ನ ಮೊಮ್ಮಕ್ಳ ಜೊತೆ ನೋಡಿದ್ದೀವಿ. ಅಪ್ಪ ಅಮ್ಮ ತಮ್ಮ ಮಕ್ಳನ್ನ ಪ್ರೀತಿ ಮಾಡ್ತಾರೋ ಇಲ್ವೋ, ಮುದ್ದು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅಜ್ಜ ಅಜ್ಜಿ ಮಾತ್ರ ಮೊಮ್ಮಕ್ಳನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ, ತುಂಬಾನೇ ಮುದ್ದು ಮಾಡ್ತಾರೆ. ಹೌದೋ ಇಲ್ವೋ? ಹೌದು, ನಿಜಾನೇ. ತಮ್ಮ ಮಕ್ಳನ್ನ ಹೊಡ್ತು ಬಡ್ದು ಬೆಳೆಸಿರೋ ತಂದೆ ತಾಯಿ ಅವ್ರಿಗೆ ಮೊಮ್ಮಕ್ಳು ಆಗಿದ ತಕ್ಷಣ ಆ ಮೊಮ್ಮಕ್ಳಿಗೆ ಒಂದೇಟು ಬೀಳ್ಬಾರ್ದು ಹಾಗೆ ನೋಡ್ಕೋತಾರೆ. ಯಾಕಂದ್ರೆ ಅವ್ರವ್ರನ್ನ ಅಷ್ಟು ಪ್ರೀತಿ ಮಾಡ್ತಾ ಇರ್ತಾರೆ. ಹೌದು ಅಲ್ವೋ? ಹೌದು ಹೌದು ಹೌದು. ಆದ್ರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀರಾ? ಎಲ್ಲ ಅಜ್ಜ ಅಜ್ಜಿಯರು ಅವ್ರ ಮೊಮ್ಮಕ್ಳನ್ನ ಅಷ್ಟು ಪ್ರೀತಿ ಮಾಡೋವಾಗ ನಮ್ಮ ಅಜ್ಜಿ ನನ್ನ ಜೊತೆ ಯಾಕೆ ಹಿಂಗ್ ನಡ್ಕೊಂಡ್ರು ಸುಬ್ಬು? ಆಕಾಶ್ ಏನಂದ್ರು, ಅಜ್ಜಿ ನನ್ನ ನೋಡಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ, ಕಣ್ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಕಾಯ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರಲ್ವಾ. ಈಗ ನಾನು ಹೋಗಿ ಅವ್ರ ಜೊತೆ ಮಾತಾಡಿದ್ರೆ ಅವ್ರು ಏನೂ ರಿಯಾಕ್ಟ್ ಮಾಡಿಲ್ಲ ಸುಬ್ಬು. ಏನೋ ರಿಯಾಕ್ಟ್ ಮಾಡಿಲ್ವಾ? ಮತ್ತೆ ಇಷ್ಟೊತ್ತಂಕ ಏನ್ ಮಾತಾಡ್ತಾ ಇದ್ರಿ? ಏನ್ ಮಾತಾಡಿದ್ವೋ ಗೊತ್ತಿಲ್ಲ ಸುಬ್ಬು. ಅಜ್ಜಿ ಏನ್ ಕೇಳಿದ್ರು, ನಾನೇನ್ ಹೇಳಿದ್ನೋ, ನಾನೇನ್ ಕೇಳಿದ್ನೋ, ಅವ್ರೇನ್ ಹೇಳಿದ್ರು ನನಗ್ ಒಂದು ಅರ್ಥ ಆಗ್ಲಿಲ್ಲ. ಅಪ್ಪನ್ ಪ್ರೀತಿ ಸಿಕ್ಕಿಲ್ಲ, ಅಮ್ಮನ್ನ ನೋಡೇ ಇಲ್ಲ. ಕಡೆ ಪಕ್ಷ ಅಜ್ಜಿ ಪ್ರೀತಿಯಲ್ಲಿ ಪ್ರಪಂಚನೇ ಮರ್ತ್ ಬಿಡೋಣ ಅನ್ನೋ ಆಸೆಯಲ್ಲಿ ಬಂದೆ. ಆದ್ರೆ ನಮ್ಮಜ್ಜಿ ಈ ಸ್ಕೂಲೆಲ್ಲ PT ಟೀಚರು ಸೋಷಿಯಲ್ ಸ್ಟಡೀಸ್ ಪಾಠ ಮಾಡಿದ್ರೆ ಹೇಗ್ ಮಾತಾಡ್ತಾರೆ ಹಾಗೆ ಮಾತಾಡ್ತಾ ಇದ್ರು. ನನಗೆ ಏನು ಅರ್ಥ ಆಗ್ಲಿಲ್ಲ. ಅದೇನೋ ಹೇಳಿದ್ರಪ್ಪ, ವಿಧಿ ಬದುಕನ್ನ ಬದಲಾಯಿಸ್ಬಿಡುತ್ತೆ, ಮತ್ತೆ ಏನು ಮನ್ಸು ಕಲ್ಲಾಗಿರ್ಬೇಕು, ಈ ಥರ ಏನೇನೋ ಹೇಳಿದ್ರು ಹೊರತು ಪ್ರೀತಿ ಮಾತ್ರ ತೋರಿಸಿಲ್ಲ ಸುಬ್ಬು. ಮೊದಲನೇ ಸರಿ ನಿಮ್ಮನ್ನು ನೋಡ್ತಿದಾರಲ್ಲ, ಆ ಶಾಕ್ ಅಲ್ಲಿ ಆ ಥರ ರಿಯಾಕ್ಟ್ ಮಾಡಿದಾರೆ ಅಷ್ಟೇ ಅನ್ಸುತ್ತೆ ಮೇಡಮ್. ಸುಬ್ಬು, ನಾವು ತುಂಬಾ ಪ್ರೀತಿಸೋರ್ನ ಮೊದಲನೇ ಸಲ ನೋಡ್ತಿದೀವಿ ಅಂದ್ರೆ ಕುಂಡಾಡ್ಕೊಂಡು ಓಡ್ ಹೋಗಿ ಅವ್ರನ್ನ ತಪ್ಕೊಂಡು ಡ್ಯಾನ್ಸ್ ಮಾಡ್ಬಿಡೋಣ ಅನ್ಸುತ್ತೆ.
ಅದನ್ನ ಬಿಟ್ಬಿಟ್ಟು ಯಾವ ಭಾವನೆನೂ ತೋರಿಸ್ದೆ ಕಲ್ ಥರ ನಿಂತ್ಕೊಂಡ್ಬಿಟ್ಟು ನೀನು ಯಾಕೆ ಇಷ್ಟು ದಿನ ಬಂದಿಲ್ಲ, ನಿಮ್ಮಪ್ಪ ನಿನ್ನನ್ನು ಹೇಗೆ ನೋಡ್ಕೋತಿದ್ದಾರೆ ಅಂತೆಲ್ಲ ಕೇಳಿದ್ರೆ ನಾನು ಏನು ಮಾತಾಡಲಿ ಸುಬ್ಬು? ಹೋಗ್ಲಿ, ನಿಮ್ಮ ತಾಯಿಯವ್ರ ಬಗ್ಗೆ ಆದರೂ ಕೇಳಿದ್ರಾ? ಅದನ್ನ ಕೇಳಕ್ ಅವಕಾಶ ಹೇಳ್ಕೊಟ್ರು ಸುಬ್ಬು. ಅವ್ರು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ಬಿಟ್ಟು ಸರಿ ಆಯ್ತು, ಈಗ ಲೇಟ್ ಆಯ್ತು, ಊಟಕ್ಕೆ ಹೊರಡೋಣ ಅಂತ ಹೇಳಿದ್ರು. ಸಾಲಿಗ್ರಾಮಕ್ಕೆ ಹೋಗ್ತೀನಿ, ಅಜ್ಜಿನ ನೋಡ್ತೀನಿ, ಅಜ್ಜಿ ಹತ್ರ ಅಮ್ಮನ ಬಗ್ಗೆ ಮಾತಾಡ್ತೀನಿ ಅಂತ ಆಕಾಶದಲ್ಲಿ ಹಾರಾಡ್ತಿದ್ದೆ. ಆದ್ರೆ ಅಜ್ಜಿ ಮಾತಾಡಿದ್ ನೋಡಿ ರಪ್ ಅಂತ ಭೂಮಿ ಮೇಲೆ ಬಿದ್ದಾಗಾಯ್ತು. ಹಾ, ನೋಡಕ್ಕೆ ನಿಮ್ ತಾಯಿ ತರ ಇದೆಯಾ ಅಂತ ಒಂದ್ ಮಾತು ಹೇಳಿದ್ರು ನೋಡು ಸುಬ್ಬು. ಅದನ್ನ ಬಿಟ್ಟು ಅಮ್ಮನ ಬಗ್ಗೆ ಬೇರೆ ಏನು ಹೇಳಿಲ್ಲ. ಓ, ಹಾಗೆ ಹೇಳಿದ್ರಾ? ನೋಡಿ ಮೇಡಮ್, ಈ ಊರಲ್ಲಿ ಏನೇನಾಗಿದೆ, ಈ ಮನೇಲಿ ಏನೇನು ನಡೆದಿದೆ ಅಂತ ನಮ್ಗೇನೂ ಗೊತ್ತಿಲ್ಲ. ಏನು ನಡೆದಿರೋ ಅದಕ್ಕೊಂದು ಕಾರಣ ಇರುತ್ತೆ, ನಮ್ಗೆ ಗೊತ್ತಾಗುತ್ತೆ. ನೀವು ಮಾತ್ರ ಬೇಜಾರು ಮಾಡ್ಕೊಬೇಡಿ ಮೇಡಮ್. ಅಜ್ಜಿ ನಿಮ್ಮ ಹತ್ರ ಮಾತಾಡಿಲ್ಲ ಅನ್ನೋದಕ್ಕಿಂತ ಯಜಮಾನ್ರು ಈ ಊರಿಗೆ ಬಂದ್ಮೇಲೆ ನಿಮ್ಮನ್ನ ಮುದ್ದಾಗಿ ಕಂದ ಅಂತ ಕರೆದಿದ್ದಾರೆ. ಈ ಊರವರೆಲ್ಲ ನಿಮ್ಮನ್ನ ಮಹಾರಾಣಿ ಥರ ನೋಡಿದ್ದಾರೆ. ಇದಕ್ಕಿಂತ ಖುಷಿ ವಿಚಾರ ಇನ್ನೇನು ಬೇಕು ಮೇಡಮ್ ನಿಮಗೆ? ಹೌದಲ್ವಾ ಸುಬ್ಬು? ಅಪ್ಪ ನನ್ನನ್ನ ಕಂದ ಅಂತ ಕರೆದ್ಬಿಟ್ರು, ಮಗ್ಲೆ ಅಂತ ಮುಂದಾಗಿ ಮಾತಾಡ್ಸಿದ್ರು ಊರ್ನವ್ರಂತೂ. ಆದ್ರೂ ಮೇಡಮ್, ಟೆನ್ಷನ್ ತೊಗೊಂಬಿಡಿ, ಎಲ್ಲದಕ್ಕೂ ಒಂದಲ್ಲ ಒಂದಿನ ಉತ್ತರ ಸಿಕ್ಕೇ ಸಿಗುತ್ತೆ. ಈಗ ಬನ್ನಿ ಮೇಡಮ್, ಲಲಿತಾದೇವಿ ಅಮ್ಮರು ಬಂದ್ಬಿಟ್ಟಿದ್ರೆ ಕಷ್ಟ. ಬಂದ್ರು ಏನ್ ಮಾಡ್ತಾರೆ, ಗುರ್ರ ಅಂತ ನಿಂತ್ಕೊಂಡಿರ್ತಾರೆ ಅಷ್ಟೇ. ಯಾಕಂಜಿ ನೀವು ಹೀಗೆ ಮಾಡ್ತಿದ್ದೀರಾ? ಮೇಡಮ್ ಬನ್ನಿ ಹೋಗೋಣ ಪ್ಲೀಸ್. ಸರಿ. ಇವನು ನನ್ನ ತಮ್ಮನ ಹೆಂಡತಿ ವಂದನ, ಮಗಳು ಪಿಂಕಿ. ನೀವೆಲ್ಲರೂ ಬಂದಿದ್ದು ತುಂಬ ಸಂತೋಷ ಆಯಿತು. ಬದ್ದು, ಅಮ್ಮೋರೆ, ಇಷ್ಟು ವರ್ಷಗಳಾದ್ಮೇಲೆ ನಿನ್ನ ನೋಡಿದ್ದು ತುಂಬ ಖುಷಿ ಆಯಿತು ಕಣ. ಅದು ನನ್ನ ಭಾಗ್ಯ ಅಮ್ಮೋರೆ. ನೀನು ನಿಮ್ಮ ಬೀಗರ ಜೊತೆ ಅಳಿಯಂದ್ರ ಜೊತೆ ಬಂದಿದ್ದು ನೋಡಿ ಇನ್ನೂ ಖುಷಿ ಆಯಿತು. ಇಷ್ಟು ವರ್ಷಗಳಾದರೂ ನಿನಗೆ ಈ ಮನೆ ಮೇಲಿರೋ ಪ್ರೀತಿ ಆಗಲಿ ಗೌರವ ಆಗಲಿ ಎಳ್ಳಷ್ಟು ಕಡಿಮೆ ಆಗಿಲ್ಲ. ನನ್ನ ಜೀವ ಇರೋವರೆಗೂ ಹೀಗೇ ಇರುತ್ತೆ ಅಮ್ಮೋರೆ. ಎಲ್ಗಪ್ಪ ಹೋಗಿದ್ದೆ? ಆಶೀರ್ವಾದ ತಗೋ ಅಮ್ಮ. ನನ್ನ ಮಗ ಸುಬ್ರಹ್ಮಣ್ಯ. ಒಳ್ಳೆಯದಾಗಲಿ. ಸುಬ್ರಹ್ಮಣ್ಯ ನನ್ನ ಜೊತೆನೇ ಕೆಲಸ ಮಾಡೋದು. ಕೆಲಸದಲ್ಲಿ ನಿಯತ್ತು, ಶ್ರದ್ಧೆ, ಗುಣದಲ್ಲಿ ಅಪರಂಜಿ. ಒಂಥರ ನಮ್ಮನೆ ಹುಡುಗನೇ ಆಗೋಗಿದ್ದಾನೆ. ಈ ಮಗು ಮುಖ ನೋಡಿದ್ರೇ ಗೊತ್ತಾಗುತ್ತೆ, ಅಂಥ ತೇಜಸ್ಸಿದೆ ಮುಖದಲ್ಲಿ. ನಿನಗೆ ಒಳ್ಳೆ ಭವಿಷ್ಯ ಇದೆ ಕಂದ. ದೇವ್ರು ನಿನಗೆ ಒಳ್ಳೇದು ಮಾಡಲಿ. ನನ್ನ ಜೊತೆ ಪ್ರೀತಿಯಿಂದ ಮಾತಾಡದೇ ಇದ್ರು ಸುಬ್ಬು ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ದಾರಲ್ಲ, ಅದೇ ಸಂತೋಷ. ವಿಜಯಾಂಬಿಕಾ, ಯಾಕೆ ಮರೆಯಲ್ಲಿ ನಿಂತಿದೀಯಾ? ಮನುಷ್ಯ ಹಳೆದನ್ನು ಮರೆಯೋದಾಗ್ಲಿ ಮರೆಯಲ್ಲಿ ನಿಲ್ಲೋದಾಗ್ಲಿ ಯಾವತ್ತೂ ಮಾಡಬಾರ್ದು. ಮುಂದೆ ಬಾ. ಅಕ್ಕನಿಗೆ ಸ್ವಲ್ಪ ಮುಜುಗರದ ಸ್ವಭಾವ,
ನಿಮಗೆ ಗೊತ್ತಲ್ಲ. ಗೊತ್ತು, ಇವಳ ಬಗ್ಗೆ ನನಗೆಲ್ಲ ಗೊತ್ತು. ಎಲ್ಲ ಗೊತ್ತಿರಕ್ಕೆ ಹೇಗೆ ಸಾಧ್ಯ? ಹಾಗೊಂದು ವೇಳೆ ಎಲ್ಲ ಗೊತ್ತಿದ್ದಿದ್ರೆ ನಾವಿಬ್ರು ಈ ರೀತಿ ಎದುರಾಗ್ತಾನೆ ಇರಲಿಲ್ಲ. ಆವತ್ತಿನ ದಿನ ನನಗೆ ಚೆನ್ನಾಗಿ ನೆನಪಿದೆ. ನಾನು ಅನ್ಕೊಂಡಿದ್ದ ಕೆಲಸನ ಮುಗಿಸಿ ಯಾರಿಗೂ ಗೊತ್ತಿಲ್ಲದೆ ನಾನು ಈ ಸಾಲಿಗ್ರಾಮನೇ ಬಿಟ್ಟು ಹೋಗಿದ್ದೆ. ಇಷ್ಟಾದರೂ ನನ್ನ ಬಗ್ಗೆ ಎಲ್ಲ ಗೊತ್ತು ಅಂತ ಈ ಮುದುಕಿ ಯಾಕೆ ಹೇಳ್ತಿದ್ದಾಳೆ? ಅಥವಾ ಇವಳು ಹೇಳಿದ ಮಾತನ್ನ ನಾನು ಬೇರೆ ಥರ ಅರ್ಥ ಮಾಡ್ಕೊತಿದ್ದೀನ? ನಾಳೆನೇ ಉತ್ಸವ ಅಂತ ಇದ್ದಕ್ಕಿದ್ದ ಹಾಗೆ ತೀರ್ಮಾನ ಆಯಿತು. ನೀವೆಲ್ಲ ಬರೋಕ್ಕಾಗತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಈಗ ನೀವೆಲ್ಲ ಒಟ್ಟಿಗೆ ಬಂದಿದ್ದು ನೋಡಿ ಸಮಾಧಾನ ಆಯಿತು. ಶ್ರಾವಣಿ, ಅಜ್ಜಿ. ವ್ರತದ ಬಗ್ಗೆ ಎಲ್ಲ ತಿಳ್ಕೊಂಡಿದ್ಯಾ ತಾನೇ? ಹಾಂ ಅಜ್ಜಿ, ತಿಳ್ಕೊಂಡಿದ್ದೀನಿ. ವ್ರತದಲ್ಲಾಗಲಿ, ಪೂಜೆಲಾಗಲಿ, ಉತ್ಸವದಲ್ಲಾಗಲಿ ಯಾವುದೇ ಲೋಪ ಆಗಬಾರ್ದು. ತುಂಬ ವರ್ಷಗಳ ನಂತರ ಈ ಉತ್ಸವ ನಡೀತಿರೋದು. ನಮ್ಮನೆ ಮಾತ್ರ ಅಲ್ಲ, ಇಡೀ ಹಳ್ಳಿ ಜನರ ನಂಬಿಕೆ ಈ ಉತ್ಸವದ ಮೇಲಿದೆ. ಆ ಕಾಲದಿಂದಲೂ ಈ ಉತ್ಸವ ನಡೆಸೋ ಜವಾಬ್ದಾರಿ ನಮ್ಮ ಮನೆತನದ ಮೇಲಿದೆ. ಅವತ್ತಿಂದ ಇವತ್ತಿನವರೆಗೂ ಈ ಉತ್ಸವದಲ್ಲಿ ಯಾವುದೇ ಲೋಪದೋಷಗಳಾಗಿಲ್ಲ. ಈ ಸಾರಿನೂ ಆಗಬಾರ್ದು. ಶ್ರಾವಣಿ ತುಂಬ ಕಷ್ಟಪಟ್ಟು ವ್ರತಗಳನ್ನ ಮಾಡಿದ್ದಾಳೆ. ಉತ್ಸವದಲ್ಲಿ ಕಳಸ ಹೊರೋದನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾಳೆ. ಉತ್ಸವನ ಪೂಜೆನ ಚೆನ್ನಾಗಿ ನಡೆಸ್ಕೊಡ್ತಾಳೆ ಅನ್ನೋ ನಂಬಿಕೆ ನಮ್ಗೆಲ್ರಿಗೂ ಇದೆ. ಒಳ್ಳೆಯದಾಗಲಿ. ಅಂದಹಾಗೆ ಉತ್ಸವ ಮುಗೀತಿದ್ದಾಗ ಎಲ್ಲರೂ ಹೊರಟ್ಬಿಡ್ಬೇಡಿ. 2 ದಿನ ಇಲ್ಲೇ ಇದ್ದು ಆಮೇಲೆ ಹೊರಡೋ ಯೋಚನೆ ಮಾಡಿ. ಸರಿ, ಬನ್ನಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಜ್ಜಿ. ನಂಗೆ ಅಮ್ಮ ನನ್ನ ಜೊತೆ ಇಲ್ಲ ಅನ್ನೋ ಕೊರತೆ ಯಾವತ್ತೂ ಕಾಡಲೇ ಇಲ್ಲ. ನಂಗೆ ಅಪ್ಪ ಅಮ್ಮ ಎಲ್ಲ ಅವರೇ. ಬುದ್ಧಿ ಹೇಳೋಳು ಗುರುವಿನ ಹಾಗೆ, ತಪ್ಪು ಮಾಡಿದ್ರೆ ತಿದ್ದೋ ಗೆಳೆಯನ ಹಾಗೆ, ಮಗುನ ಮುದ್ದು ಮಾಡೋ ಅಮ್ಮನ ಹಾಗೆ ನನ್ನ ಹಂಗೆ ಬಚ್ಚಿಸಿಕೊಂಡು ನೋಡ್ಕೊತಾ ಇದ್ದಾರೆ. ಇಲ್ಲಿ ತುಂಬಾ ಚಳಿ ಇದೆ. ತಗೋ ಶಾಲತ್ಕೋ. ಅಣ್ಣ, ಯಾಕೆ ಮಂಕಾಗಿದ್ದೀಯಾ? ಏನಾಯ್ತು? ಸುರೇಂದ್ರ, ಯಾಕೋ ಮನಸ್ಸು ತುಂಬಾ ಭಾರ ಅನ್ನಿಸ್ತಾ ಇದೆ. ಅಂಥದ್ದೇನಾಯ್ತಣ್ಣ? ಅತ್ತೆಯವರು ಶ್ರಾವಣಿ ಜೊತೆ ಮಾತಾಡ್ತಾ ಇದ್ರು. ಹಾಗೆ ಮಾತಾಡುವಾಗ ನಿನ್ನ ತಂದೆ ನಿನ್ನ ಹೇಗೆ ನೋಡ್ಕೋತಾಳಮ್ಮ ಅಂತ ಕೇಳಿದ್ರು. ಅದಕ್ಕೆ ಏನಂದ್ಲು ಗೊತ್ತಾ? ನಂಗೆ ಅಪ್ಪ ಅಮ್ಮ ಎಲ್ಲ ಅವರೇ.
ಮಗುನ ಮುದ್ದು ಮಾಡೋ ಅಮ್ಮನ ಹಾಗೆ ನನ್ನ ಹಂಗೆ ಬಚ್ಚಿಟ್ಕೊಂಡು ನೋಡ್ಕೊತಾ ಇದ್ದಾರೆ. ಪಾಪ ಅಣ್ಣ ಶ್ರಾವಣಿ, ಮನ್ಸಲ್ಲಿ ಏನೇನು ಹೋಗಿದ್ರು ಅದು ಯಾವುದನ್ನು ಬಿಟ್ಕೊಡದೆ ನಿನ್ ಬಗ್ಗೆ ಒಳ್ಳೇದನ್ನೇ ಹೇಳಿದಾಳೆ. ಶ್ರಾವಣಿ ಹೇಳಿದ ಮಾತೆಲ್ಲ ಸುಳ್ಳೇ ಆಗಿದ್ರು ಅತ್ತೆಯವ್ರ ಮುಖದಲ್ಲಿ ತೃಪ್ತಿ ಕಾಣಿಸ್ತು. ಯಾಕಣ್ಣ ಅದೆಲ್ಲ ಸುಳ್ಳಾಗಿರುತ್ತೆ? ಶ್ರಾವಣಿ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳಿದಾಳೆ ಅಂದ್ರೆ ಆ ಮಾತುಗಳು ಯಾವುದು ಸುಳ್ಳಾಗಿರಲ್ಲ. ಏನು ಹೇಳ್ತಾ ಇದೆಯಾ ಸುರೇಂದ್ರ? ನಾನು ಯಾವತ್ತೂ ಅವಳನ್ನ ಹಾಗೆ ನೋಡ್ಕೊಂಡೇ ಇಲ್ವಲ್ಲೋ? ಹೌದು ಅಣ್ಣ, ಆದ್ರೆ ಶ್ರಾವಣಿ ಕಲ್ಪನೆಯಲ್ಲಿ, ಅವಳ ಕನಸುಗಳಲ್ಲಿ ನಿನ್ನ ಪ್ರೀತಿನ ಅವಳು ಕಂಡುಕೊಂಡಿದ್ದಾಳೆ ಅಣ್ಣ. ಅವಳು ನಿನ್ನ ದೇವರು ಅಂತ ಅನ್ಕೊಂಡಿದ್ದಾಳೆ. ಹಾಗಿರುವಾಗ ಬಿಟ್ಕೊಡೋದಕ್ಕೆ ಹೇಗೆ ಸಾಧ್ಯ ಹೇಳು? ಅವಳು ಹಾಗೆ ಮಾತಾಡೋದಕ್ಕೆ ಮುಂಚೆ ಅತ್ತೆಯವ್ರ ಮನಸ್ಸಿನಲ್ಲಿ ಗೊಂದಲ ಇತ್ತೇನೋ. ಅವಳು ಹಾಗೆ ಮಾತಾಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಗಿರ್ಬೇಕು. ತುಂಬಾ ಒಳ್ಳೆ ಹುಡುಗಿಯಣ್ಣ ಶ್ರಾವಣಿ. ನಿನ್ ಪ್ರೀತಿ ಪಡಿಬೇಕು ಅಂತ ಹಗಲು ರಾತ್ರಿ ಹಾತುವರಿತಾ ಇರ್ತಾಳೆ. ಈಗಲೂ ಕಾಲ ಮಿಂಚಿಲ್ಲ. ಅವಳನ್ನ ಸುರೇಂದ್ರ, ನನಗೆ ಅವಳ ಮೇಲೆ ದ್ವೇಷ ಇಲ್ಲ ಕಣು. ಆದರೆ ಅವಳನ್ನ ನೋಡಿದಾಗೆಲ್ಲ ನನ್ನ ಹಳೇ ನೆನಪುಗಳು ಕಾಡುತ್ತೆ. ಅವಳನ್ನ ಮಗಳು ಅಂತ ಒಪ್ಕೊಳ್ಳೋಕ್ಕೆ ಆ ನೆನಪುಗಳು ಬಿಡ್ತಾನೆ ಇಲ್ಲ. ಬಹುಶಃ ಮುಂದೆನೂ ಅವಳ ಮಗಳು ಅಂತ ನಾನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಮಗ ಹೊಟ್ಟೆ ಬಂದ್ಬಿಡ್ತು ನೋಡು ನೀವು ಮೌಗೆ. ಗಂಟು ಮಟ್ಟ ತಿಂದ್ರೆ ಇನ್ನೇನಾಯ್ತದೆ? ಮುಡ್ದು ಬಿಡ್ತೀನಿ ನೋಡೀಗ. ಆದ್ರೂ ಈ ವಿಳ್ಯದಲ್ಲಿ ಅಡಿಕೆ ಇಟ್ಟಿದ್ರೆ ಚೆನ್ನಾಗಿರೋದೇನೋ. ಕಣ ಅರ್ಗದ ಊಟ. ಮಮ್ಮಿ, ಅಂದಾಗೆ ಈ ಮಿನಿಸ್ಟ್ರ್ ಮನೇಲಿ ಸರ ಕದ್ದಿದ್ದು ನೀನೇ ತಾನೇ? ಯಾಕಲೆ ಸುಂದರ ದರಿದ್ರ ಮಂಗ ಮೊಸರು ತಾನ್ ತಿಂದು ಮೇಕೆ ಬಾಯಿಗೊರೆಸ್ತಂತೆ. ಹಂಗಾಯ್ತು ನಿನ್ ಕತೆ. ನೀನ್ ಕದ್ದು ನನ್ನ ಮೇಲೆ ಇಡ್ತೀನೋ? ಒತ್ತ ಕಾಲು. ಮಮ್ಮಿ, ಒತ್ತಲೆ ಕಾಲು. ಆಯ್ತು, ಈಗ ಸರ ಕದ್ದಿದ್ದು ನಾನೇನೆ. ಆದ್ರೆ ನೀನು ನಮ್ಮವ್ವ ನನ್ನ ಹತ್ರಕ್ಕೆ ಕದ್ದು ನೀನ್ ಬಚ್ಚಿಟ್ಟೆ ತಾನೇ? ಹೌದಾ? ನಾನೇ ಕದ್ದಿದ್ದು. ಏನೀಗ? ಒತ್ತ ಕಾಲು ಹೇಳಿಲ್ವೇನಾ? ಆದ್ರೂ ಮಮ್ಮಿ, ಆ ಸರ ನಮಗ್ ಸಿಕ್ಕಿದ್ರೆ ಅದನ್ನ ಮಾರಿ ಒಂದ್ 4 ಕಾಸು ಮಾಡ್ಕೋಬೋದಿತ್ತ? ಆ ಒಂದ್ 4 ಕಾಸಿಗೆ ಒಳ್ಳೊಳ್ಳೆ ಬಟ್ಟೆ ತಗೊಂಡು ಇಲ್ಲಿ ಹಾಕೊಂಡು ಮೆರಿಬಹುದಿತ್ತ? ಇವಾಗ್ಲೂ ಮೆರಿತಾನೆ ಇದೀವಲ್ಲಲ್ಲಿ. ಏನೋ ಕಡಿಮೆ ಆಗಿರೋದು ನಮಗೆ. ನೋಡು, ಅವತ್ತೇನಾದ್ರೂ ಆ ಸರ ಕದ್ದಿದ್ದಿದ್ರೆ ಈ ವಿಜಯಾಂಬಿಕೆ ಮೇಡಮ್ ಅವರು ಎಲ್ಲರ ಹತ್ರ ಹುಡುಕ್ಸಿದ್ರಲ್ಲ, ಹಂಗೆ ಹುಡುಕಿದಾಗ ಸರ ನಮ್ಮ ಹತ್ರ ಸಿಕ್ಕಾಕೊಂಡಿದ್ರೆ ನಾವು ಮಿನಿಸ್ಟ್ರಿಗೆ ಮತ್ತೆ ಮಗ ತೋರ್ಸಕ್ಕಾಗ್ತಿತ್ತೇನಾ? ಇಲ್ಲ. ಇವತ್ತು ನೋಡು, ಮಿನಿಸ್ಟ್ರ್ ಜೊತೆಗೆ ನಾವು ನಿಂತ್ಕೊಂಡಿದ್ವಲ್ಲ, ಜನ ಎಲ್ಲ ಜೈಕಾರ ಹಾಕಾರಲ್ಲ, ಜೈ 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 ಅಂತ. ನಮಗೆ ಆಗ್ತಾ ಇದ್ದಾರೇನೋ ಜೈಕಾರ ಅಂತ ಅನ್ನಿಸ್ತಿತ್ತು. ಆ ಉತ್ಸವ, ಆ ಆಡಂಬರ, ಉತ್ಸಾಹ ಅದೆಲ್ಲ ನೋಡಕ್ ಸಿಕ್ತಿತ್ತೇನಲ್ಲಿ. ಕಾಲುತ್ತ ಅಂದ್ರೆ ಸರ ಸಿಗ್ದಾಗಿರೋದೇ ಒಳ್ಳೇದಾಯ್ತು ಅಂತೀಯ ಮಮ್ಮಿ? ಹ್ಞೂ ಕಣ. ನೋಡು, ಸರ ನಮ್ಮಿಂದ ಕೈ ತಪ್ಪೋದ್ರು ಮಿನಿಸ್ಟ್ರು ಸಂಬಂಧನ ನಮ್ಮ ಜೊತೆ ಗಟ್ಟಿ ಮಾಡೋಗಿದೆ. ಅಲ್ಲ ಕಣಲಿ, ಸಮುದ್ರನೇ ನಮ್ಮ ಹತ್ರ ಇರಬೇಕಾದ್ರೆ ಅದೇನೋ ಕೈಯಲ್ಲಿರೋ ನೀರು ಸೋರ್ ಹೋಗ್ತಿದೆ ಅಂತ ಯೋಚನೆ ಮಾಡಿದ್ರಂತೆ. ಹಂಗೆ ಯೋಚನೆ ಮಾಡ್ತಿದೆಯಲ್ಲಲ್ಲಿ ಸುಂದರ ದರಿದ್ರ. ನೋಡಿ, ಯೋಚನೆ ಮಾಡ. ಈ ಮನೆ, ಈ ಜನ, ಈ ಊರು, ಬೆಂಗಳೂರಲ್ಲಿರೋ ಮನೆ, ಆ ಊರಿನ ಜನ, ಮಿನಿಸ್ಟ್ರು ಪದವಿ, ಇದೆಲ್ಲ ಒಂಥರ ಸಮುದ್ರ ಇದ್ದಂಗೆ ಕಣೋ. ನಾವೊಂದು ಸರಿ ಈ ಸಮುದ್ರದೊಳಗಡೆ ಕಾಲಿಟ್ವಿ ಅಂತ ಇಟ್ಕೋ, ಆಮೇಲೆ ಶ್ರೀಮಂತಿಕೆ ಅನ್ನೋ ಅಲೆಗಳ ಜೊತೆ ಆಟ ಆಡ್ಬೋದು. ಆಡು
ಆಟ ಆಡು, ಆಡಿ ನೋಡು, ಆಡಿ ನೋಡು. ಆದ್ರೂ ಮಮ್ಮಿ ಭಯಂಕರ ಕಾಂಪಿಟೇಷನ್. ಯಾರು ನಿಮ್ಮವ್ವ ಅಕ್ಕ ಅಂತ